ಹಾಯ್ ಹಲೋ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಬನ್ನಿ, ಒಂದು ಥಂಬ್ನೇಲನ್ನು ಮಾಡುವುದು ಹೇಗೆ ಎಂದು ಕಲಿಯೋಣ. ಈಗ ಪ್ಲೇಸ್ಟೋರ್ಗೆ ಹೋಗಿ, ಪ್ಲೇಸ್ಟೋರ್ಗೆ ನಂತರ ಸರ್ಚ್ ಬಟನನ್ನು ಕ್ಲಿಕ್ ಮಾಡಿ. ಸರ್ಚ್ ಬಟನನ್ನು ಕ್ಲಿಕ್ ಮಾಡಿದ ನಂತರ ಸರ್ಚ್ ಆಪ್ಷನನ್ನು ಕ್ಲಿಕ್ ಮಾಡಿ. ಆಮೇಲೆ PIXELLAV ಫಸ್ಟ್ ಆಪ್ಷನನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ P ಎಂದು ಸೆಕೆಂಡ್ ಆಪ್ಷನಲ್ಲಿ ಬರುತ್ತಲ್ಲ, ಅದನ್ನು ಇದೇ ಆ್ಯಪ್. ಈ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಳ್ಳಿ. ನಾನು ಮೊದಲಿಗೆ ಡೌನ್ಲೋಡ್ ಮಾಡಿಕೊಂಡಿದ್ದೀನಿ, ಅದಕ್ಕಾಗಿ ಈ ಥರ ಬಂದಿದೆ. ಓಪನ್ನ ಮೇಲೆ ಕ್ಲಿಕ್ ಮಾಡಿ. ಓಪನ್ನ ನಂತರ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ, ಹೌದಾ? ಈ ಥರ ಬರುತ್ತೆ. ಅದು ಮೊದಲನೇದು ನ್ಯೂ ಎಕ್ಸ್ಟ್ ಅಂತಿದೆಯಲ್ಲ, ಅದನ್ನು ಡಿಲೀಟ್ ಮಾಡಿ. ಡಿಲೀಟ್ ಮಾಡಬೇಕಾದರೆ ಮೇಲೆ ಕಾಣುವ ಡಿಲೀಟ್ ಆಪ್ಷನನ್ನು ಕ್ಲಿಕ್ ಮಾಡಿ. ಓಕೆ ಕೊಡಿ. ಓಕೆ ನಂತರ ಈ ಥರ ಇಂಟರ್ಫೇಸ್ ಬರುತ್ತೆ. ಮೇಲೆ ಕಾಣುವ 3 ಲೈಟ್ಸನ್ನು ಕ್ಲಿಕ್ ಮಾಡಿ. ಆಮೇಲೆ ಇಮೇಜ್ ಸೈಜ್ ಅಂತ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿ. ಆಮೇಲೆ ಪೋಸ್ಟ್ ಅಂತ ಬರುತ್ತೆ, ಅದರಲ್ಲಿ ಥಂಬ್ನೇಲ್ ಅನ್ನೋದನ್ನು ಕ್ಲಿಕ್ ಮಾಡಿ. ನಮಗೆ ಥಂಬ್ನೇಲ್ ಬೇಕು ತಾನೆ, ಅದಕ್ಕೋಸ್ಕರ ಥಂಬ್ನೇಲನ್ನು ಕ್ಲಿಕ್ ಮಾಡಿ. ಆಮೇಲೆ ಓಕೆ ಅಂತ ಕೊಡಿ. ಅದಾದ ನಂತರ ಕೆಳಗೆ 2 ಬಾಕ್ಸನ್ನು ಕಾಣುತ್ತದೆ, ಅದನ್ನು ಒತ್ತಿ. 4th ಆಪ್ಷನ್, ಅದನ್ನು ಒತ್ತಿ. ಅದಾದ ನಂತರ ಫಸ್ಟ್ ಆಪ್ಷನಲ್ಲಿ ಕಲರ್ ಅಂತ ಬರುತ್ತದೆ. ನಿಮಗೆ ಯಾವ ಥರ ಬೇಕೋ ಆ ಥರ ಕಲರನ್ನು ಥಂಬ್ನೇಲನ್ನು ಇಟ್ಟುಕೊಳ್ಳಬಹುದು. ನಿಮಗೆ ಯಾವ ಕಲರ್ ಬೇಕೋ ಅದೇ ಥರನೇ ನಿಮಗೆ ಇಷ್ಟ ಆಗಿರುವಂಥ ನೋಡಿ, ಬ್ಲೂ, ವೈಟ್ ಎಲ್ಲ ಕಲರ್, ಸೆಟ್ ಕಲರ್ ಎಲ್ಲ ಕಲರನ್ನು ಕಾಣಬಹುದು. ಇದರಲ್ಲಿ ಎಷ್ಟು ಬೇಕಾದರೂ ನಿಮಗೆ ಆಪ್ಷನ್ಸ್ಗಳು ಇರ್ತವೆ. ಸ್ವಲ್ಪ ಮಟ್ಟಿಗೆ ಇದ್ದಾವೆ, ಅದನ್ನು ನಿಮಗೆ ಎಷ್ಟು ಬೇಕು ಅದೇ ಬೇಕಾ ಇಲ್ವಾ ಅನ್ನೋದನ್ನು ನೋಡಿ. ಇದು ಬೇಡ ಅಂದರೆ ಒಂದು ಆಪ್ಷನ್ ಇರುತ್ತದೆ. ಪ್ಲೇಸ್ಟೋರ್ಗೆ ಹೋಗಿ ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಸರ್ಚ್ ಆಪ್ಷನನ್ನು ಕ್ಲಿಕ್ ಮಾಡಿ. ಸರ್ಚ್ ಆಪ್ಷನ್ ಕ್ಲಿಕ್ ಮಾಡಿದ್ಮೇಲೆ ಇಮೇಜ್ ಸರ್ಚ್ ಎಂದು ಕ್ಲಿಕ್ ಮಾಡಿ. ಆಪ್ಷನನ್ನು ಮೊದಲಿಗೆ ಕಾಣುತ್ತದೆ, ಅದನ್ನು ಒತ್ತಿ. ಆಮೇಲೆ ಸೆಕೆಂಡ್ ಆಪ್ಷನಲ್ಲಿ ಕಾಣುತ್ತದೆ ಅಲ್ಲ, ಇಮೇಜ್ ಸರ್ಚ್, ಅದನ್ನು ಒತ್ತಿ. ನಾನು ಆಲ್ರೆಡಿ ಓಪನ್ ಮಾಡಿಕೊಂಡಿದ್ದೀನಿ. ನಿಮಗೆ ಕಲರ್ಸ್ಗಳನ್ನು, ಥಂಬ್ನೇಲ್ ಕಲರ್ಸ್ಗಳನ್ನು ನೋಡಬಹುದು ಇದೇ ಥರ. ಇದನ್ನು ಓಪನ್ ಮಾಡಿದ ನಂತರ ಸರ್ಚ್ ಆಪ್ಷನನ್ನು ಕ್ಲಿಕ್ ಮಾಡಿದ ನಂತರ ಅಲ್ಲಿ ಥಂಬ್ನೇಲ್ ಎಂದು ಕೊಡಿ. ಅದನ್ನು ನಿಮಗೆ ಯಾವ ತರಹ ಬೇಕು ಥಂಬ್ನೇಲನ್ನು ನೋಡಬಹುದು. ನೋಡಿ, ಸರ್ಚ್ ಆಪ್ಷನ್ನಲ್ಲಿ ಥಂಬ್ನೇಲ್ ಎಂದು ಕ್ಲಿಕ್ ಮಾಡಬೇಕು. ಅದನ್ನು ನೋಡೋಣ ಬನ್ನಿ. ಈಗ ಸರ್ಚ್ ಮಾಡಿದ ನಂತರ ಥಂಬ್ನೇಲ್ ಸರ್ಚ್, ಥಂಬ್ನೇಲ್ ಬ್ಯಾಕ್ಗ್ರೌಂಡ್ ಅಂತ ಕ್ಲಿಕ್ ಮಾಡಿ. ನೋಡಿ, ನಿಮಗೆ ಎಷ್ಟು ಬೇಕಾದರೂ ಯಾವುದಾದರೂ ಒಂದು ಆಯ್ಕೆ ಮಾಡಿಕೊಳ್ಳಬಹುದು. ಎಷ್ಟೊಂದು ಕಲರ್ಫುಲ್ ಆಗಿದೆ ಅಲ್ವಾ? ನಿಮಗೆ ಯಾವ ಥರ ಬೇಕು ಅದೇ ಥರನೇ ಸರ್ಚ್ ಮಾಡಿಕೊಳ್ಳಿ. ನೋಡೋಣ ಬನ್ನಿ. ನೋಡಿ, ಎಷ್ಟೊಂದು ಆಪ್ಷನ್ಗಳು ಕಾಣುತ್ತವೆ, ಹೌದಲ್ವೇ? ನಿಮ್ಗೆ ಯಾವುದಾದ್ರೂ ಬೇಕು ಅದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿ ಯಾವುದಾದ್ರೂ ಬೇಕು ಒಂದು ಸೆಲೆಕ್ಟ್ ಮಾಡಿಕೊಳ್ಳಿ. ನಾನು ಇದನ್ನು ಸೆಲೆಕ್ಟ್ ಮಾಡಿಕೊಂಡಿದ್ದೀನಿ, ಹೌದಲ್ವಾ? ಇದನ್ನು ಡೌನ್ಲೋಡ್ ಮಾಡಿಕೊಳ್ಳುವುದು ಹೇಗೆ ಎನ್ನುವುದನ್ನು ನೋಡೋಣ ಬನ್ನಿ. ಈಗ ನೋಡಿ, ಕೆಳಗಡೆ ಸ್ಕ್ರಾಲ್ ಮಾಡಿದ ತಕ್ಷಣ ಎಷ್ಟೊಂದು ಆಪ್ಷನ್ಗಳು ಕಂಡು ಬರುತ್ತವೆ. ಡೌನ್ಲೋಡ್ ಮಾಡಿಕೊಳ್ಳಲು ಫಸ್ಟಲ್ಲಿ ಡೌನ್ಲೋಡ್ ಆಪ್ಷನನ್ನು ಕಾಣುತ್ತದೆ, ಮ್ಯಾಕ್. ಅದನ್ನು ಡೌನ್ಲೋಡ್ ಮಾಡಿಕೊಂಡ ನಂತರ ಡೌನ್ಲೋಡ್ ಕಂಪ್ಲೇಂಟ್ ಎಂದು ಬರುತ್ತದೆ. ಅದನ್ನು ಡೌನ್ಲೋಡ್ ಮಾಡಿಕೊಳ್ಳುವುದನ್ನು ಈಗ ನೋಡಿ. ಮೇಲೆ ಕಾಣುವ ಪ್ಲಸ್ ಬಟನನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಆಮೇಲೆ ಫ್ರಮ್ ಗ್ಯಾಲರಿ ಅಂತ ಬರುತ್ತದೆ. ಅದರಲ್ಲಿ ನಿಮ್ಮ ಫೋಟೋಸ್ ಎಲ್ಲಿ ಡೌನ್ಲೋಡ್ ಮಾಡ್ಕೊಂಡಿದ್ವಲ್ಲ ಅದನ್ನು ಕಾಣುತ್ತದೆ. ಅಲ್ಲಿ ಸರ್ಚ್ ಫಸ್ಟ್ ಎಲ್ಲ ಇರುತ್ತದೆ, ಅದನ್ನು ನೋಡಿ. ಅದನ್ನು ಈ ಥರ ಮಾಡಬಹುದು. ಈ ಥರ ಒತ್ತಿದ ನಂತರ ಆಮೇಲೆ ಓಕೆ ಅಂತ ಕೊಡಿ. ಓಕೆ ಅಂತ ಕೊಟ್ಟಿದ ತಕ್ಷಣ ಅಲ್ಲಿ ಆರೋ ಮಾಡ್ಕೊಂಡು ವೈಟ್ ಕಲರ್ ಕಾಣಿಸುತ್ತದೆ. ಅದನ್ನು ಸೈಜ್ ನಿಮಗೆ ಫುಲ್ ಬ್ಯಾಕ್ಗ್ರೌಂಡ್ ಎಲ್ಲ ಸ್ವಚ್ಛ ಆಗಬೇಕು. ಒಂದು ಸ್ವಲ್ಪ ಪ್ಲೇಸನ್ನು ಬಿಡಬಾರದು. ಅದಕ್ಕೆ ಈ ಥರ ಮಾಡಬೇಕು.
ಈ ಥರ ಮಾಡಿದ ನಂತರ ಮುಂದೆ ನೋಡೋಣ ಬನ್ನಿ. ಸೈಜನ್ನು ಸರಿಯಾಗಿ ಇಟ್ಟುಕೊಳ್ಳಬೇಕು. ಓಕೆ, ನಾನು ಇಟ್ಟುಕೊಂಡಿದ್ದೇನೆ. ಆಮೇಲೆ ಪ್ಲಸ್ ನಂತರ ಆಮೇಲೆ ಶೇಪ್ ಅಂತ ಬರುತ್ತದೆ, ಶೇಪ್, ಇದನ್ನು ಕ್ಲಿಕ್ ಮಾಡಿ. ಆಮೇಲೆ ನಿಮಗೆ ಯಾವ ಥರ ಬೇಕು ಅದೇ ಥರನೇ ಸೈಜನ್ನು ಸೆಟ್ ಮಾಡಿಕೊಳ್ಳಿ. ಏಕೆಂದರೆ ಇದನ್ನು ಬರೆಯಬೇಕು, ಆ ಹೆಡ್ಲೈನನ್ನು ಬರೆಯಬೇಕು. ಅದಕ್ಕೋಸ್ಕರ ಮೇಲೆ ಉದ್ದ ಮಾಡಿ, ಅಗಲ ಸ್ವಲ್ಪ ಕಮ್ಮಿ ಮಾಡಿ, ಉದ್ದನೂ ಮಾಡಿ. ಆ ಥರ ನಿಮಗೆ ಯಾವ ಸೈಜ್ ಬೇಕು ಅದೇ ಥರನೇ ಇಟ್ಕೊಳ್ಳಿ. ಕೆಳಗಡೆ ನೋಡಿ ಲೇಡಿ ವಿಶ್ ಅಂತ ಬರುತ್ತದೆ. ನಿಮಗೆ ರೌಂಡ್ ಶೇಪಲ್ಲಿ ಬೇಕಾ ಅಥವಾ ಸ್ವಲ್ಪ ಸ್ವಲ್ಪ ಕಾಣುತ್ತದೆ ನೋಡಿ, ಅದರಲ್ಲಿ ನಿಮ್ಗೆ ಯಾವ ಥರ ಬೇಕು ಆ ಥರ ಇಟ್ಕೊಬಿಡು. ನಿಮಗೆ ಹೆಡ್ ಫುಲ್ಲು ವೈಟ್ ಬೇಕಾ, ಮೀಡಿಯಮ್ ವೈಟ್ ಬೇಕಾ, ಯಾವ ಥರ ಬೇಕೋ ಅದೇ ಥರನೇ ಇಟ್ಕೊಳ್ಳಬಹುದು. ಅದನ್ನು ನೋಡಿ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಬಂದಮೇಲೆ ನಿಮಗೆ ಯಾವ ಥರ ಕಲರ್ಸ್ ಬೇಕೋ ಅದೇ ಥರನೇ ಇಟ್ಕೊಳ್ಳಬಹುದು. ಹೌದಲ್ವಾ? ನಿಮಗೆ ಯಾವ ಥರ ಕಲರ್ಸ್ ಬೇಕೋ ಅದೇ ಥರನೇ ಇಟ್ಕೊಳ್ಬೋದು. ನಾನಿವಾಗ ಒಂದು ಸೆಲೆಕ್ಟ್ ಮಾಡೋಣ ಬನ್ನಿ. ಯಾವುದಾದ್ರೂ ಒಂದು ಸೆಲೆಕ್ಟ್ ಮಾಡೋಣ. ನೋಡಿ ಡಬಲ್ ಕಲರ್ಸ್ ಯಾವುದಾದ್ರೂ ಇಟ್ಕೋಬಹುದು. ನೋಡಿ ಎಷ್ಟೊಂದು ಸುಮಧುರವಾಗಿದೆ ಅಂತ, ಹೌದಲ್ವಾ? ಈಗ ನೋಡೋಣ ಇನ್ನೊಂದು ಕಲರ್ಸ್ಗಳು ಎಷ್ಟು ಚೆನ್ನಾಗಿಯೇ ಇರಬಹುದು. ನೋಡಿ ಇನ್ನೂ ಎಷ್ಟು ಆಪ್ಷನ್ಗಳು ಕಲರ್ಸ್ಗಳು ಬಂದಿವೆ. ಹೌದು, ನೋಡಿ ಹಾರ ಮಾರ್ಕನ್ನು ಇದೇ ತರಹ ಒಂದನ್ನು ಸರ್ಚ್ ಮಾಡಿಕೊಂಡಿದ್ದೇನೆ. ನಾನು ಇದೇ ತರಹ ಸೈಜ್ ಮೇಲೆಯನ್ನು ಇಟ್ಟುಕೊಂಡು ಸರಿಯಾದ ಕ್ರಮದಲ್ಲಿ ಇಟ್ಟುಕೊಂಡಿದ್ದೇನೆ. ಓಕೆ, ಇದಾದ ನಂತರ ನೋಡೋಣ ಬನ್ನಿ. ಆಮೇಲೆ ಪ್ಲಸ್ ಬೈಕನನ್ನು ಕ್ಲಿಕ್ ಮಾಡಿ. ಪ್ಲಸ್ ಬೈಕನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಸರ್ಚ್ ಅಂತ ಕ್ಲಿಕ್ ಮಾಡಿ. ಅದರಲ್ಲಿ ಬಲಗಡೆ ಮೇಲೆ ಸ್ವಲ್ಪ ಬರುತ್ತದೆ ನೋಡಿ, ಅದನ್ನು ಸ್ವಲ್ಪ ಕೆಳಗಡೆ ಮಾಡಿ ಡಬಲ್ ಟೈಪ್ ಮಾಡಿ ಅದನ್ನು ಕ್ಯಾನ್ಸಲ್ ಮಾಡಿ. ಕ್ಯಾನ್ಸಲ್ ಮಾಡಿದ ನಂತರ ನೋ ಪೇಸ್ ನೋ ವಾಯ್ಸ್ ಅಂತ ಈ ಆರು ಮಾರ್ಕ್. ನಾನು ಈ ಥರವನ್ನು ಒಂದು ಹೆಡ್ಲೈನನ್ನು ಕೊಡುತ್ತೇನೆ. ನೀವು ಕೂಡ ಇದೇ ತರಹ ಹೆಡ್ಲೈನನ್ನು ಕೊಡಬಹುದು ಅಥವಾ ಬೇರೆ ಥರನೇ ಹೆಡ್ಲೈನನ್ನು ಕೊಡಬಹುದು. ನಾನು ಇದೇ ತರಹ ಕೊಟ್ಟಿದ್ದೇನೆ. ನಿಮಗೆ ಇಷ್ಟ ಬಂದಿರುವಂತಹ ಹೆಡ್ಲೈನ್ಸ್ಗಳನ್ನು ಕೊಡಬಹುದು. ನೀವು ಯಾವ ಸಬ್ಜೆಕ್ಟ್ ಬಗ್ಗೆ ಯೂಟ್ಯೂಬ್ ಮಾಡ್ತಾ ಇದ್ದೀರಾ ಅದೇ ತರಹ ಸಬ್ಜೆಕ್ಟನ್ನು ಕೊಡಬಹುದು. ನೋಡಿ ಇದೇ ತರಹ ಸೆಟ್ ಮಾಡಿಕೊಂಡು ಇಟ್ಟಿದ್ದೇನೆ ನಾನು. ನೋಡೋಣ ಬನ್ನಿ. ಈಗ 3-2 ಬಾಕ್ಸನ್ನು ಕ್ಲಿಕ್ ಮಾಡಿ. ಆಮೇಲೆ ಎ ಅಂತ ಕಾಣಿಸ್ತಿದೆಯಲ್ಲ ಅಲ್ಲಿ ಕ್ಲಿಕ್ ಮಾಡಿ. ನಿಮ್ಗೆ ಯಾವ ಸೈಜ್ ಬೇಕೋ ಅದೇ ಥರ. ಇದು ದಪ್ಪ ಅಕ್ಷರದಲ್ಲಿ ಬರಬೇಕು. ನಮಗೆ ಹೆಡ್ ಐಕಾನ್ ಬೇಕಂದರೆ ಎ ಆಪ್ಷನಲ್ಲಿ ಕ್ಲಿಕ್ ಮಾಡಿ. ಆಮೇಲೆ ಫಸ್ಟಲ್ಲಿ ಕಾಣುವ ಸೆಟ್ಸಿಸ್ ಅದನ್ನು ಕ್ಲಿಕ್ ಮಾಡಿ. ಆಮೇಲೆ ಮೇಲೆ ಫಸ್ಟಲ್ಲೇ ಬರುತ್ತೆ ಅದನ್ನು ಕ್ಲಿಕ್ ಮಾಡಿ. ಆಮೇಲೆ ನೋಡಿ ನಿಮ್ಗೆ ಯಾವ ಥರ ದಪ್ಪ ಬೇಕು, ಯಾವ ಥರ ಅಗಲ ಬೇಕು, ಯಾವ ಥರ ಡಿಸೈನ್ಸ್ ಬೇಕು ಆ ಥರನೇ ಕ್ಲಿಕ್ ಮಾಡಿಕೊಳ್ಳಬಹುದು. ನೋಡಿ ಮೇಲೆಯಿಂದ ಕೆಳಗಡೆ ಯಾವ ಥರ ಆದರೂ ಕ್ಲಿಕ್ ಮಾಡ್ಕೊಂಡು ನಾನು ಈ ಥರ ಕ್ಲಿಕ್ ಮಾಡ್ಕೊಂಡಿದ್ದೀನಿ. ನೋಡೋಣ, ಇದು ಚೆನ್ನಾಗಿಲ್ಲ ಅಂತ ಕಾನ್ಸೆಪ್ಟ್. ಹೆಡ್ಲೈನ್ ಸ್ವಲ್ಪ ಜಾಸ್ತಿ ದಪ್ಪ ಇರಬೇಕಲ್ಲ ಅಂತೇನಿಲ್ಲ, ಯಾವ ಥರ ಆದರೂ ಇರ್ಬೋದು. ನೋಡಿ ನಾನು ಇದೇ ತರಹ ಒಂದು ಹೆಡ್ಲೈನನ್ನು ಸರ್ಚ್ ಮಾಡಿಕೊಂಡಿದ್ದೇನೆ. ನೋಡಿ ಇದನ್ನು ಲಾಕ್ ಮಾಡಿಕೊಳ್ಳಬೇಕು. ಬಲಗಡೆ ಎಡಗಡೆ ಯಾವುದಕ್ಕೂ ಹಲ್ಲಾಡಬಾರದು. ಅದಕ್ಕೋಸ್ಕರ 3 ಡೈರೆಕ್ಷನ್ಸ್ ಕೆಳಗಡೆ ಒಂದು ಮಾರೋ ಇಟ್ಟಿದೆ, ಅದನ್ನು ಕ್ಲಿಕ್ ಮಾಡಿ ಲಾಕ್ ಮಾಡಿಕೊಳ್ಳಬೇಕು. ಆಮೇಲೆ ಪ್ಲಸ್ ಮೇಲೆ ಕ್ಲಿಕ್ ಮಾಡಿ ಸರ್ಚ್ ಬಟನನ್ನು ಕ್ಲಿಕ್ ಮಾಡಿ. ನಾನು ಇನ್ನೊಂದು ಹೇಳುತ್ತೇನೆ, ಅದನ್ನು ಸರ್ಚ್ ಮಾಡಬೇಕು. ಇದೇ ಸರ್ಚ್ ಬಟನನ್ನು ಕ್ಲಿಕ್ ಮಾಡಿದ ನಂತರ ಅದನ್ನು ಡಿಲೀಟ್ ಮಾಡಿ. ಡಿಲೀಟ್ ಮಾಡಿದ ನಂತರ ನಾನು ಒಂದು ಇಡುತ್ತೇನೆ, NEASY ASY ಹೆವಿ. ಈ ಥರ ಒಂದು ಇಂಟರ್ಫೇಸನ್ನು ನಾನು ಇವಾಗ ಸುಮ್ಮನೆ ಇಡುತ್ತೇನೆ. ಆಮೇಲೆ ಎ ಬಂದಮೇಲೆ ಟೆಕ್ಸ್ಟ್ ಬಂದಮೇಲೆ ನಿಮಗೆ ಯಾವ ಥರ ಬೇಕು ಅದೇ ಥರವನ್ನು ಇಟ್ಕೊಳ್ಳಬಹುದು. ದಪ್ಪ ಬೇಕು ಸಣ್ಣ ಬೇಕು ಅಂತ ನೋಡಿಕೊಳ್ಳಬಹುದು. ಇದೇ ತರಹ ನಮಗೆ ಯಾವ ಥರ ಬೇಕೋ ಅದೇ ಥರನ ಇಟ್ಕೋಬೋದು. ನೋಡಿ ನಾನು ಎಕ್ಸಾಂಪಲ್ಗೋಸ್ಕರ ಇದೇ ಥರನೇ ಇಟ್ಕೊಂಡಿದ್ದೀನಿ. ಓಕೆನಾ? ಇದೇ ತರಹ ಇಟ್ಕೊಂಡಿದ್ದೀನಿ. ನಿಮಗೆ ಕೆಳಗಡೆ ಪ್ಲೇಸಸ್ ಇದೆಯಲ್ಲ ಅಲ್ಲಿ ನಿಮಗೆ ಯಾವ ಥರ
ನಿಮಗೆ ಗ್ಯಾಲರಿಗೆ ಹೋಗಿ ನಿಮಗೆ ಫೋಟೋ ಆದರೂ ಇಟ್ಕೋಬೋದು, ಅಥವಾ ನಿಮ್ಗೆ ಯಾವುದಾದ್ರೂ ಬೇಕಾದ್ರೂ ಯಾವ ಥರ ಸಬ್ಜೆಕ್ಟ್ ಯೂಟ್ಯೂಬ್ ಮೇಲೆ ಮಾಡ್ತಾ ಇದ್ದಿಲ್ಲ ಅದನ್ನಾದರೂ ಇಟ್ಕೋಬೋದು. ನಾನು ಎಕ್ಸಾಂಪಲ್ಗೋಸ್ಕರ ಈ ಥರ ಇಟ್ಕೊಂಡಿದ್ದೀನಿ ನೋಡಿ. ಈ ಥರ ನಾವು ಯಾವ ಥರ ಬೇಕಾದರೂ ಇಟ್ಕೋಬೋದು. ನಾನು ತಮ್ನೇಲ್ ಮಾಡೋಕ್ಕೋಸ್ಕರ ಯಾವ ಥರ ಆದರೂ ಇಟ್ಕೋಬೋದು. ನಾನು ಯಾವ ಸಬ್ಜೆಕ್ಟ್ಗೆ ತಮ್ನೇಲ್ ಮಾಡ್ತಿದ್ದೀವಿ ಅದನ್ನು ನೋಡಿ ಇಟ್ಕೊಳ್ಬೇಕು. ಆಮೇಲೆ ಪ್ಲಸ್ ಐಕಾನ್ ಮಾಡಿ ಇದು ಮಾಡ್ತಲ್ಲ. ಆಮೇಲೆ ನಮ್ಗೆ ಯಾವ ಥರ ಬೇಕು ಫೋಟೋಸ್, ನಿಮ್ಮ ಫೋಟೋಸ್ ಆಗಲಿ ನಿಮ್ಮ ಸಬ್ಜೆಕ್ಟ್ ಫೋಟೋಸ್ ಆಗಲಿ ಯಾವುದಾದ್ರೂ ಇಟ್ಕೋಬೋದು. ನಾನು ಎಕ್ಸಾಂಪಲ್ಗೋಸ್ಕರ ಈ ಥರ ಇಟ್ಕೊಂಡಿದ್ದೀನಿ ನೋಡಿ. ಎಷ್ಟು ಚೆನ್ನಾಗಿದೆ ಅಲ್ವಾ? ಹೌದು, ನಾವು ಯಾವುದಾದರೂ ಇಟ್ಟುಕೊಳ್ಳಬಹುದು. ಫೋಟೋಸನ್ನು ಕ್ಲಿಕ್ ಮಾಡಬೇಕು. ಆ ಥರ ಫೋಟೋಸ್ ಆದರೂ ಇಟ್ಕೋಬಹುದು ನಿಮ್ಮ ಫೋಟೋಸನ್ನು. ನಾವು ಫೇಸ್ ತೋರಿಸ್ತಿಲ್ಲ, ಅದಕ್ಕೋಸ್ಕರನೇ ನಾವು ಯಾವ ಥರ ಆದರೂ ಮಾಡ್ಕೊಳ್ಳೋದು. ಆಮೇಲೆ ಸೇವ್ ಪ್ಲಸ್ ವೈಗನ್ ಪಕ್ಕದಲ್ಲೇ ಅದು ಬಾಕ್ಸ್ ಕಾಣಿಸುತ್ತದೆ. ಬಾಕ್ಸ್ ಕಾಣಿಸೋದಕ್ಕಿಂತ ಕೆಳಗಡೆ ಕಾಣುವ ಸೇವ್ ಇಮೇಜ್ ಅನ್ನು ಕ್ಲಿಕ್ ಮಾಡಬೇಕು. ಆಮೇಲೆ ಫ್ರಮ್ ಅಂತಿದೆ ಅಲ್ಲಿ ಪೇಜ್ ಅಂತ ಕ್ಲಿಕ್ ಮಾಡಿ ಆಮೇಲೆ ಓಕೆ ಕೊಡಿ, ಸ್ಟಾರ್ಟ್ ಅಂತ ಕೊಡಿ. ಸ್ಟಾರ್ಟ್ ಕೊಟ್ಟ ನಂತರ ನಿಮಗೆ ಈ ಪೋಸ್ಟರ್ ನಿಮಗೆ ಡೌನ್ಲೋಡ್ ಆಗಿರುತ್ತದೆ. ಗ್ಯಾಲರಿಗೆ ಹೋಗಿ ಡೌನ್ಲೋಡ್ ಆಗಿರುತ್ತದೆ. ಅದನ್ನು ನೀವು ಕೂಡ ನೋಡ್ಕೋಬೋದು. ಈ ಥರ ವೀಡಿಯೋಸನ್ನು ನೋಡಲು ಲೈಕ್ ಮಾಡಿ.